Hi friends, welcome back to Davangere tutorial for English. Today we are going to learn about 68 English teacher syllabus, and if you are watching for the first time, please subscribe our channel and click on the bell icon and share this video to your friends. At the same time, if you like to join our groups, you can send a WhatsApp message to 8217670405, a WhatsApp message to this number. There you will get links like these, and by clicking on the links like this, you can join our groups. ನೋಡಿ ಸ್ನೇಹಿತರೆ, ಆ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಮ್ಮ ವಾಟ್ಸಾಪ್ ಗ್ರೂಪ್ಗಳನ್ನು ಜಾಯ್ನ್ ಆಗ್ಬೋದು. ರೈಟ್, ನೋಡಿ, ತಾವು ಅನ್ಕೋಬೋದು, ಸರ್ ನಮಗೆ ಇಂಗ್ಲೀಷ್ಗೆ ಸಪ್ರೇಟ್ ಗ್ರೂಪ್ ಕೊಡಿ ಅಂತ. ಪ್ರಾಬಲಿ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ದಿಸ್ ಟೈಮ್. ಈ ಟೈಮ್ ಆ ರೀತಿ ನಾನು ಮಾಡೋದಿಲ್ಲ ಸ್ನೇಹಿತರೆ. ಸಪ್ರೇಟ್ ಗ್ರೂಪ್ಸ್ಗಳನ್ನು ಐ ಆಮ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ದೆಮ್. ಸೊ ಯು ವಿಲ್ ಗೆಟ್ ಆಲ್ ದ ಥಿಂಗ್ಸ್ ಇನ್ ದೀಸ್ ಗ್ರೂಪ್ಸ್. ರಾಮನ್ ಟ್ಯುಟೋರಿಯಲ್ ಗ್ರೂಪ್ಸಲ್ಲೇ ತಮಗೆ ಮಾಹಿತಿಗಳು ಸಿಗಲಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಹಾಗೆಯೇ ನಮ್ಮ ಈ ಲಿಂಕ್ಗಳನ್ನು ಎಲ್ಲಿ ಪಡಿಬೋದು, ಹಾಗೆಯೇ ಇದರ PDF ಎಲ್ಲಿ ಸಿಗಲಿದೆ ಸರ್ ಅಂತ ಹೇಳಿದರೆ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ಆಲ್ ದಟ್. ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಇದರ PDF ಕೂಡ ತಮಗೆ ನೀಡಲಿದ್ದೇನೆ. ಅದು ಈಗ ನೀಡಲಿದ್ದೇನೆ, ಎಲ್ಲಿ ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಫಸ್ಟ್, ವಾಟ್ ಈಸ್ ದೇರ್ ಇನ್ ಸಿಲೆಬಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಬೋದು. ನೋಡಿ, ಗ್ರಾಮರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಫೊನೆಟಿಕ್ಸ್ ಅಂತ ಫಸ್ಟ್ ಏರಿಯಾ ಇದೆ. ದೇರ್ ಆರ್ ಸೆವರಲ್ ಏರಿಯಾಸ್. ಅದರಲ್ಲಿ ಫಸ್ಟ್ ಏರಿಯಾದಲ್ಲಿ ಏನಿದೆ ಅಂತಂದರೆ ಲ್ಯಾಂಗ್ವೇಜ್ ಯೂಸ್. ದೇರ್ ಯು ಹ್ಯಾವ್ ಟು ಲರ್ನ್ ಗ್ರಾಮರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಫೊನೆಟಿಕ್ಸ್. ಏನು ಕಲಿತಾ ಹೋಗ್ತೀರಿ ಅನ್ನೋದನ್ನು ನಾನು ಹೇಳ್ತೀನಿ. ಫಸ್ಟ್ ಯು ಹ್ಯಾವ್ ಟು ಗೋ ಥ್ರೂ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲಿಬೇಕು. ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಆಲ್ ದೋಸ್ ವಿಡಿಯೋಸ್ ಆನ್ ದಾವಣಗೆರೆ ಟ್ಯುಟೋರಿಯಲ್ಸ್ ಮೇಲೆ ಎಲ್ಲ ವಿಡಿಯೋಗಳನ್ನು ತರ್ತೇನೆ. ಜನರಲ್ ಪೇಪರ್ಗೆ ಸಂಬಂಧಪಟ್ಟಂಥ ಹಾಗೆ ಸೋಷಿಯಲ್ ಪೇಪರ್ಗೆ ಸಂಬಂಧಪಟ್ಟಂಗೆ ರಾಮನ್ ಟ್ಯುಟೋರಿಯಲ್ಸ್ ಮೇಲೆ ವಿಡಿಯೋಗಳು ಬರಲಿದೆ. ಸೊ ಬಿ ಪ್ರಿಪೇರ್ ಟು ವಾಚ್ ಬೋತ್ ಚಾನಲ್ಸ್. ಎರಡು ಚಾನಲ್ ಮೇಲೆ ನಾನು ಸಾಕಷ್ಟು ವಿಡಿಯೋಗಳು, ಅದರ PDF ನೋಟ್ಸ್ಗಳನ್ನು ನಾನು ರಾಮನ್ ಟ್ಯುಟೋರಿಯಲ್ ಗ್ರೂಪ್ಸ್ ಮೇಲೆ ನೀಡಲಿದ್ದೇನೆ. ಇತರೆ ಗ್ರೂಪ್ಗಳಲ್ಲಿ ಅವುಗಳು ಯಾವ PDF ಕೊಡ್ತಾ ಇಲ್ಲ. ಹಾಗೆಯೇ ಆ ಗ್ರೂಪ್ಗಳೆಲ್ಲ ಅಡ್ಮಿನ್ ಓನ್ಲಿ ಗ್ರೂಪ್ ಇರುತ್ತೆ. ಯು ಕೆನಾಟ್ ಚಾಟ್ ದೇರ್, ಯು ಕೆನಾಟ್ ಸೆಂಡ್ ಎನಿ ಮೆಸೇಜಸ್ ದೇರ್. ಓನ್ಲಿ ಒನ್ ಥಿಂಗ್, ವಾಟ್ ಎವರ್ ದ ಮೆಟೀರಿಯಲ್ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಯು, ಯು ಜಸ್ಟ್ ಗೋ ಥ್ರೂ ದಟ್ ಪ್ಲೀಸ್. ಹಾಗಾದರೆ ಪ್ರೆಸೆಂಟ್ ಸಿಂಪಲ್ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಹಾಗೆ ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಹೀಗೆ ಟೆನ್ಸ್ಗಳ ಮೇಲೆ ನಿಮಗೆ ಕ್ವಶನ್ಸ್ ಅರೈಸ್ ಆಗಲಿದೆ ಫಸ್ಟ್ ಏರಿಯಾದಲ್ಲಿ. ದೆನ್ ಮಾಡಲ್ ವರ್ಬ್ಸ್, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಕಂಜಕ್ಷನ್ಸ್ ಆ್ಯಂಡ್ ಲಿಂಕರ್ಸ್, ಅವುಗಳನ್ನ ಕೂಡ ತಾವು ಸ್ಟಡಿ ಮಾಡಬೇಕು. ಯು ಹ್ಯಾವ್ ಟು ಸ್ಟಡಿ ಆಲ್ ದೋಸ್ ಥಿಂಗ್ಸ್. ಟೈಪ್ಸ್ ಆಫ್ ಸೆಂಟೆನ್ಸಲ್ಲಿ ಯು ಹ್ಯಾವ್ ಟು ಸ್ಟಡಿ ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಹಾಗೆಯೇ ಇನ್ ದ ಸೇಮ್ ವೇ, just a second. So at the same time you have to go through, you have to learn about clauses, noun clauses, adjective clauses and adverbial clauses, and you have to learn changing the sentences from active to passive, passive to active. ನೋಡಿ, ಸೆಂಟೆನ್ಸನ್ನು ಹೆಂಗೆ ಕೊಡ್ತಾರೆ, ಒಂದು ಸೆಂಟೆನ್ಸನ್ನು ಕೊಡ್ತಾರೆ, ಆ ಸೆಂಟೆನ್ಸನ್ನು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೂ ಅಥವಾ ಪ್ಯಾಸಿವ್ ಇಲ್ಲಿರೋದನ್ನು ಆ್ಯಕ್ಟಿವ್ ವಾಯ್ಸಿಗೂ ಚೇಂಜ್ ಮಾಡೋದಕ್ಕೆ ಇರ್ತಾರೆ. 2 ಮಾರ್ಕ್ ಕ್ವಶನ್ಸ್ ಒಂದು ಬರುತ್ತೆ, 1 ಮಾರ್ಕ್ ಕ್ವಶನ್ 2 ಬರುತ್ತೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಮೇಲೆ. ಕ್ಲಾಸಸ್ ಮೇಲೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಯು ವಿಲ್ ಗೆಟ್ 4 ಮಾರ್ಕ್ಸ್. ಐ ಥಿಂಕ್ ಲಾಸ್ಟ್ ಟೈಮ್ 4 ಮಾರ್ಕ್ಸ್ ಬಂದಿದೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೂ ಕೂಡ 4 ಮಾರ್ಕ್ಸ್ ಇದೆ. ಹಾಗೆಯೇ ಸೆಕೆಂಡ್ ಏರಿಯಾ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್, ಅದರಲ್ಲಿ ಫಸ್ಟ್ ಏರಿಯಾದಲ್ಲಿ ಸೆಕೆಂಡ್, ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಆ್ಯಂಡ್ ಅದರ್ಸ್, ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್, ಆಸ್ಕಿಂಗ್ ಫಾರ್ ಆ್ಯಂಡ್ ಗಿವಿಂಗ್ ಡೈರೆಕ್ಷನ್ಸ್. ನೋಡಿ, ಸ್ಪೋಕನ್ ಇಂಗ್ಲೀಷಲ್ಲಿ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಮೇಲೆ ಇವೆಲ್ಲ ಟಾಪಿಕ್ ಮೇಲೆ ಈಗಾಗಲೇ ವಿಡಿಯೋ ನಮ್ಮ ಚಾನಲ್ ಮೇಲೆ ಇದೆ. ಅವುಗಳ ಲಿಂಕನ್ನು ಕೂಡ ನಾನು ನಿಮಗೆ ನೀಡಲಿದ್ದೇನೆ. ಹಾಗಾದರೆ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಮೇಕಿಂಗ್ ಅ ರಿಕ್ವೆಸ್ಟ್, ಗಿವಿಂಗ್ ಸಜೆಷನ್ಸ್, ಅಡ್ವೈಸ್, ಇಲ್ಲಿ ಹೆಂಗೆ ಕೇಳ್ತಾರೆ ಸರ್, ಹೇಗೆ ಕ್ವಶನ್ಸ್ ಬರುತ್ತೆ ಅಂತಂದರೆ, ಯು ವಿಲ್ ಗೆಟ್ ದ ಕ್ವಶನ್. ಅವ್ರು ಏನು ಕೇಳ್ತಾರೆ, ದೇ ವಿಲ್ ಗಿವ್ ಅ ಸಿಚುವೇಶನ್, ಒಂದು ಸಿಚುವೇಶನ್ ಕೊಡ್ತಾರೆ. ಈ ಸಿಚುವೇಷನಲ್ಲಿ ನೀವು ಏನು ಮಾಡ್ತೀರಾ, ಹೌ ವುಡ್ ಯು ಮೇಕ್ ಅ ಸೆಂಟೆನ್ಸ್, ಅಥವಾ ಒಂದು ಸೆಂಟೆನ್ಸ್, ಒಂದು ಸ್ಟೋರಿ ಕೊಟ್ಟು ದೇ ವಿಲ್ ಆಸ್ಕ್ ಯು ಟು ಡೆವಲಪ್ ಅ ಡೈಲಾಗನ್ನು ಫಾರ್ಮ್ ಮಾಡೋದಕ್ಕೆ ಹೇಳ್ತಾರೆ. ಇದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ ಸ್ನೇಹಿತರೆ. ಲಾಸ್ಟ್ ಟೈಮ್ ಪೇಪರ್ ಪ್ಯಾಟ್ರನ್ ಯಾರಿಗೂ ಗೊತ್ತಿರಲಿಲ್ಲ, ನೋ ಬಡಿ ನ್ಯೂ ವಾಟ್ ವಾಸ್ ದ ಪ್ಯಾಟ್ರನ್. ಹಾಗಾಗಿ ಆ ಟೈಮ್ನಲ್ಲಿ ವಿ ಹೆಲ್ಪ್ಡ್ ದೆಮ್.
ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ವಿ. ಮೆನಿ ಪೀಪಲ್ ಗಾಟ್ ದ ಜಾಬ್. ಅವ್ರಿಗೆ ಸಾಕಷ್ಟು ಜನಕ್ಕೆ ನೌಕರಿ ಆಯಿತು. ಅವ್ರವ್ರ ಲಕ್ ಫ್ಯಾಕ್ಟರ್. ಈ ವರ್ಷ ಕೆಲವರು ಉಳಿದ್ರು. ಆ ಟೈಮಲ್ಲಿ ಗ್ರೂಪಲ್ಲಿದ್ದರು ನನ್ನನ್ನು ಬ್ಲೇಮ್ ಮಾಡೋಕ್ಕೆ ಶುರು ಮಾಡಿದರು. ಅವರವ್ರ ಜಗಳ ಮಾಡ್ತಾ ಅದು ಏನೆಲ್ಲ ಸಮಸ್ಯೆಗಳಾಯಿತು. ಹಾಗಾಗಿ ನಾನು ಇಂಗ್ಲೀಷ್ ಗ್ರೂಪ್ಗಳನ್ನ ಸಪ್ರೇಟ್ ಗ್ರೂಪ್ಗಳನ್ನ ಮಾಡಿಸೋದು ನಿಲ್ಲಿಸಿದ್ದೇನೆ. ಸೊ ರಾಮನ್ ಟ್ಯೂಟೋರಿಯಲ್ ಗ್ರೂಪ್ ಮೇಲೆ ಹಾಕ್ತಾಯಿದ್ದೀನಿ. ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದೋಸ್ ಮೆಟೀರಿಯಲ್ಸ್. ನೋಡಿ, ಕೋಚಿಂಗ್ ಸೆಂಟರ್ಗಳಲ್ಲಿ ಅಲ್ದೋಡೋದ್ರಿಂದ ಇಂಗ್ಲೀಷ್ ಟೀಚರ್ ವೋಂಟ್ ಗೆಟ್ ಎನಿಥಿಂಗ್. ನಿಮಗೆ ಇಂಗ್ಲೀಷ್ ಟೀಚರ್ಸ್ಗೆ ಯಾವ ಹೆಲ್ಪು ಆಗೋದಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಸೆಂಟರ್ಸ್ ದೇ ಫೋಕಸ್ ಆನ್ ಗಿವಿಂಗ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಸ್ ಮೇಲೆ ಅವ್ರು ಫೋಕಸ್ ಮಾಡ್ತಾರೆ. ಐ ಥಿಂಕ್ ಯು ವೋಂಟ್ ಗೆಟ್ 100%, ನಾಟ್ 50% ಆಫ್ ದ ಕೋಚಿಂಗ್ ಫ್ರಮ್ ಕೋಚಿಂಗ್ ಸೆಂಟರ್ಗಳಿಂದ ನಿಮಗೆ 50% ಕೋಚಿಂಗ್ ಕೂಡ ಲಭ್ಯ ಇಲ್ಲ. ಸೊ ಪ್ಲೀಸ್ ಡೋಂಟ್ ಜಾಯಿನ್ ಕೋರ್ಸಸ್ ಫಾರ್ ದಿಸ್ ಓನ್ಲಿ. ಹಾಗೆಯೇ 1 or 2 ಆನ್ಲೈನ್ ಕ್ಲಾಸಸ್ ಕೂಡ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಆನ್ಲೈನ್ ಕ್ಲಾಸಸ್ಗಳಲ್ಲಿ ಯು ವೋಂಟ್ ಗೆಟ್ ಎನಿಥಿಂಗ್, ನಿಮಗೇನು ಸಿಗೋದಿಲ್ಲ. ಸೊ ಡೋಂಟ್ ಜಾಯಿನ್ ದೋಸ್ ಕ್ಲಾಸಸ್. ಫ್ರೀ ಕ್ಲಾಸಸ್ ನಮ್ಮ ಚಾನಲ್ ಮೇಲೆ ಸಿಗಲಿದೆ. ಸೊ ಬಿ ದೇರ್. ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅನ್ನೋದು ಒಂದೇ ರಿಕ್ವೆಸ್ಟ್. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಸ್ನೇಹಿತರೆ, ಭಾಳ ಜನ ಲೈಕ್ ಮಾಡೋದಿಲ್ಲ. ಪ್ಲೀಸ್ ಲೈಕ್ ದಿಸ್. ಹಾಗೆ ಎಕ್ಸ್ಪ್ರೆಸ್ಸಿಂಗ್ ಕಂಪ್ಯಾರಿಸನ್ ಆ್ಯಂಡ್ ಕಾಂಟ್ರಾಸ್ಟ್, ಕಂಪ್ಲೈನಿಂಗ್, ಅಪೊಲೊಜೈಸಿಂಗ್, ಥ್ಯಾಂಕಿಂಗ್ ಆ್ಯಂಡ್ ಎಕ್ಸ್ಪ್ರೆಸ್ಸಿಂಗ್ ಒನ್ಸ್ ಒಪಿನಿಯನ್. ನೋಡಿ, ಇವೆಲ್ಲ ಪ್ಯಾಟ್ರನ್ ಮೇಲೆ ಸೆಂಟೆನ್ಸ್ ಡೈಲಾಗ್ ಬರ್ಸೋದು ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ. ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಈಸಿಯಾಗಿ ಐ ಕ್ಯಾನ್ ಟೀಚ್ ಯು ಆಲ್ ದೋಸ್ ಥಿಂಗ್ಸ್. ಹಾಗೆ ಸೌಂಡ್ಸ್ ಆಫ್ ಇಂಗ್ಲೀಷ್, ವೊವಲ್ಸ್, ಕಾನ್ಸೊನೆಂಟ್ಸ್, ಸ್ಟ್ರೆಸ್, ಇಂಟೋನೇಷನ್ ಪ್ಯಾಟ್ರನ್ಸ್ ಎಲ್ಲ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಏರಿಯಾಸ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಆ್ಯಂಡ್ ವೊಕ್ಯಾಬ್ಯುಲರಿ. ಇಲ್ಲಿ ದೇ ವಿಲ್ ಗಿವ್ ಯು ಪ್ಯಾಸೇಜಸ್, 2-3 ಪ್ಯಾಸೇಜಸ್ ಸಿಗುತ್ತೆ. ಹಾಗೆ 1 or 2 ಪೊಯಮ್ ಕೇಳ್ತಾರೆ ಪೇಪರ್ 2ಅಲ್ಲಿ. ಆ ಪೊಯಮ್ಗೆ ಸಮ್ಮರಿ ಬರೀಬೇಕು. ಹೌ ಟು ರೈಟ್ ದ ಸಮ್ಮರಿ ಫಾರ್ ದಟ್ ಪೊಯಮ್ಗೆ ಸಮ್ಮರಿ ಬೇಕಾಗುತ್ತೆ. ನಾಳೆಯಿಂದ ಕ್ವಶನ್ ಪೇಪರ್ ತರ್ತಾ ಹೋಗ್ತೀನಿ. ಐ ವಿಲ್ ಸಾಲ್ವ್ ಕ್ವಶನ್ ಪೇಪರ್ 1 or 2 ಕ್ವಶನ್ ಪೇಪರ್. ದೆನ್ ಐ ವಿಲ್ ಗೋ ಆನ್ ಟೀಚಿಂಗ್ ಸಿಲೆಬಸ್ ವೈಸ್ ಮೇಲೆ ನಾನು ಟೀಚ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಡೋಂಟ್ ವರಿ. ಹಾಗೆಯೇ ನಿಮಗೆ ಪ್ಯಾಸೇಜ್ ಕೊಡ್ತಾರೆ, ಅದರ ಮೇಲೆ ಕ್ವಶನ್ಸ್ ಕೂಡ ಇರುತ್ತೆ. ಹಾಗೆಯೇ ಪ್ಯಾಸೇಜ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ ನೀವು ಅಂಥ ಪ್ಯಾಸೇಜಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಆನ್ಸರ್ ಮಾಡೋದನ್ನು ಕಲಿಬೇಕು. ನೆರೇಟಿವ್ ಇರುತ್ತೆ, ಆರ್ಗ್ಯುಮೆಂಟೇಟಿವ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಪ್ಯಾಸೇಜಸ್ ಕೂಡ ಇರುತ್ತೆ, ಅನ್ಫೆಮಿಲಿಯರ್ ಪೊಯಮ್ ಕೂಡ ಇರುತ್ತೆ. ಸೊ ಬಿ ಪ್ರಿಪೇರ್ಡ್ ದೇರ್. ಹಾಗೆ ಸಿನೋನಿಮ್ಸ್ ಇರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಪ್ರಿಫಿಕ್ಸಸ್, ಸಫಿಕ್ಸಸ್, ಫ್ರೇಸಲ್ ವರ್ಬ್ಸ್, ಇಡಿಯಮ್ಸ್, ಕಾಂಪೌಂಡ್ ವರ್ಡ್ಸ್, ಕಲೊಕೇಶನ್ಸ್, ಪ್ರೊವರ್ಬ್, ವರ್ಡ್ ಫಾರ್ಮ್ಸ್, ಅಬ್ರಿವೇಷನ್ಸ್, ಫಿಗರ್ ಆಫ್ ಸ್ಪೀಚ್ ಇರುತ್ತೆ. ನೋಡಿ ಸ್ನೇಹಿತರೆ, ನಾನು ಈ ಕ್ಲಾಸ್ ಹೇಳ್ದಂಗೆ ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್ ಯು ದೋಸ್ ಕ್ಲಾಸಸ್ ಇನ್ ಕನ್ನಡ. ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್ ಯು ದೋಸ್ ಕ್ಲಾಸಸ್ ಇನ್ ಕನ್ನಡ. ಐ ಆಮ್ ಗೋಯಿಂಗ್ ಟು ಬಿ ದೋಸ್ ಕ್ಲಾಸಸ್ ಗೋಯಿಂಗ್ ಟು ಬಿ ಇಂಗ್ಲೀಷ್ ಟು ಇಂಗ್ಲೀಷ್ ಕ್ಲಾಸಸ್. ನಾನು ಇಂಗ್ಲೀಷ್ ಟು ಇಂಗ್ಲೀಷ್ ಕ್ಲಾಸಸ್ ಮಾಡ್ತೀನಿ. ಸೊ ದಟ್ ಏನಾಗುತ್ತೆ ಅಂತಂದರೆ ದಟ್ ಫೀಲ್ ಬಿ ದೇರ್, ಅಲ್ಲೊಂದು ಫೀಲ್ ಇರಬೇಕು ಅನ್ನೋ ಒಂದು ಉದ್ದೇಶ ಇದೆ ನನಗೆ. ಹಾಗೆಯೇ ವಿಡಿಯೋಸ್ ಶುಡ್ ರೀಚ್ ದ ಅದರ್ ಸ್ಟೇಟ್ಸ್ ಆ್ಯಸ್ ವೆಲ್. ಬೇರೆ ಸ್ಟೇಟಲ್ಲಿರೋವಂಥ ಟೀಚರ್ಸ್ಗೂ ಲಭ್ಯ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಫ್ ಐ ಗೋ ಆನ್ ಟೀಚಿಂಗ್ ಕನ್ನಡ ಮೀಡಿಯಮಲ್ಲಿ ಟೀಚ್ ಮಾಡಿದರೆ ಏನಾಗುತ್ತೆ, ಇಟ್ ವಿಲ್ ಬಿ ದೇರ್ ಇನ್ ಕರ್ನಾಟಕ ಆಗುತ್ತೆ. ಸೊ ಮೈ ಇಂಟೆನ್ಷನ್ ಈಸ್ ಟು ರೀಚ್ ಹೈ ಲೆವೆಲ್. ಸೊ ಯು ಬಿ ರೆಡಿ ದೇರ್. ಹಾಗೆ ಪ್ರೊವರ್ಬ್, ವರ್ಡ್ ಫಾರ್ಮ್ಸ್, ಅಬ್ರಿವೇಷನ್ಸ್, ಫಿಗರ್ ಆಫ್ ಸ್ಪೀಚ್ ಇರುತ್ತೆ ಸ್ನೇಹಿತರೆ. ರೈಟಿಂಗ್ ಎಬಿಲಿಟಿಲಿ ಏನು ಮಾಡ್ತಾರೆ, ನಿಮಗೆ ಪ್ಯಾರಾಗ್ರಾಫ್ಸ್ ಕೊಡ್ತಾರೆ. ದೇ ವಿಲ್ ಗಿವ್ ಯು ಪ್ಯಾರಾಗ್ರಾಫ್ಸ್. ಆ ಪ್ಯಾರಾಗ್ರಾಫಲ್ಲಿ ಪ್ರಿಪೊಸಿಷನ್ಸ್ ಇರ್ತದೆ, ಟೆನ್ಸಸ್, ವರ್ಡ್ ಫಾರ್ಮ್ಸ್, ಕೊಹಿಸಿವ್ ಡಿವೈಸಸ್ ರಾಂಗಾಗಿ ಬಳಸಿರ್ತಾರೆ, ಸ್ಪೆಲ್ಲಿಂಗ್, ಪಂಚುಯೇಷನ್ ಮೇಲೆ ದೇ ವಿಲ್ ಆಸ್ಕ್ ಯು ಕ್ವಶನ್ಸ್. ಇದ್ರ ಮೇಲೂ ಕೂಡ ನಿಮಗೆ ಪ್ಯಾರಾಗ್ರಾಫ್ ಕೂಡ ಕೊಟ್ಟಿರ್ತಾರೆ. 2-3 ಪ್ಯಾರಾಗ್ರಾಫಲ್ಲಿ ನೋಡಿ ಒಂದೊಂದು ಟೈಮ್ ಒಂದೊಂದು ಪ್ಯಾಟ್ರನ್ ಬಳಸಿದ್ರು. ಇದೇ ಪ್ಯಾಟ್ರನ್ನಿಗೆ ಸ್ಟಿಕ್ ಆಗಬೇಕು ಅಂತಿಲ್ಲ, ನೀವು ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ. ಆ ಆನ್ಸರ್ಸ್ಗಳನ್ನು ಏನಾಗುತ್ತೆ ಅಂತಂದರೆ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್. ನಿಮಗೆ ಏನು 150 ಮಾರ್ಕ್ಸಿಗೆ ಟೈಮ್ ಕೊಟ್ಟಿರ್ತಾರೆ, ಪ್ರಾಬಲಿ 1 hour ಟೈಮ್ ಕೊಟ್ಟಿರ್ತಾರೆ. ಹಾಗೆ 100 ಮಾರ್ಕ್ಸಿಗೆ ದೇ ವಿಲ್ ಗಿವ್ ಯು 2 hours ಟೈಮ್ ಇರುತ್ತೆ. ಈ 50 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನಿಮಗೆ ಏನು ಮಾಡಬೇಕು, 30 minutes ಸಾಕಾಗುತ್ತೆ ಟು ಆನ್ಸರ್ ದೆಮ್. ಅವುಗಳನ್ನ ಆನ್ಸರ್ ಮಾಡೋಕ್ಕೆ 30 minutes ಸಾಕಾಗುತ್ತೆ. ಇನ್ನು 30 minutesಲ್ಲಿ ನೀವೇನು ಮಾಡಬೇಕು, ಕ್ವಶನ್ ಪೇಪರ್ ಇರುತ್ತೆ, OMR ಇರೋಲ್ಲ. ಹಾಗಾಗಿ ಕೊನೆ 2 ಪೇಜ್ಗಳು ಬ್ಲ್ಯಾಂಕ್ ಪೇಜ್ ಕೊಟ್ಟಿರ್ತಾರೆ ರಫ್ ವರ್ಕಿಗೆ. ಆ ರಫ್ ವರ್ಕಲ್ಲಿ ನೀವು ಆನ್ಸರ್ನ ಬರ್ಕೊಂಡಿರ್ಬೇಕು. ಸುಮಾರು 40 ಮಾರ್ಕ್ಸಿಗಾದರೂ ಎಷ್ಟು ಮಾರ್ಕ್ಸಲ್ಲಿ 30 minutesಲ್ಲಿ ಈ 40 ಮಾರ್ಕ್ಸಿಗೆ ಆನ್ಸರ್ನ ಬರೆದು ರಫ್ ವರ್ಕಲ್ಲಿ ರೆಡಿ ಇಟ್ಕೊಂಡೇ ನೀವು ಉತ್ತರ ಬರೀಬೇಕು. ಐ ಥಿಂಕ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಏನಂತ ಹೇಳ್ತೇನೆಂದರೆ, ಏನು 30 minutes ನೋಡಿ, 50 ಮಾರ್ಕ್ಸಿಗೆ ಏನು 30 minutesಲ್ಲೇ ನೀವು ಆನ್ಸರ್ ಮಾಡಿಬಿಡಿ. ಇನ್ನು 30 minutes ಉಳಿಯುತ್ತಲ್ಲ, ಆ 30 minutesನ ಸೆಕೆಂಡ್ ಪೇಪರ್ದು ಕ್ವಶನ್ಸ್ ಆಲ್ರೆಡಿ ನಿಮ್ಮ ಕೈಲಿರುತ್ತೆ.
ಕೊನೆ ಪೇಜಸ್ 2 ರಫ್ ವರ್ಕಿಗೆ ಅಂತ ಪೇಜ್ ಇರುತ್ತೆ. ಆ ಪೇಜಲ್ಲಿ ವಾಟ್ ಯು ಹ್ಯಾವ್ ಟು ಡೂ, ಆ ಪೇಜಲ್ಲಿ ನೀವು ಆನ್ಸರ್ನೆಲ್ಲ ಬರೆದಿಟ್ಕೊಂಬಿಡ್ಬೇಕು. ನಿಮಗೆ OMR ಕೊಟ್ಟ ತಕ್ಷಣ ಆ 40 ಮಾರ್ಕ್ಸ್ ಆನ್ಸರ್ನ ಬರೆದುಬಿಡಿ ಫಸ್ಟ್. ಇನ್ನುಳಿದಂಥ 60 ಮಾರ್ಕ್ಸಿಗೆ ನೀವು 2 ಗಂಟೆ ಟೈಮಲ್ಲಿ ಕೂತ್ಕೊಂಡು ಡೀಟೇಲಾಗಿ ಸ್ಟಡಿ ಮಾಡಿ ಬರಿಬೇಕಾಗುತ್ತೆ. ಸರ್ ಯಾವ್ಯಾವ ಐಟಮ್ಗಳು ಬರುತ್ತೆ, ನೀವು ನಮಗೆ ಹೆಲ್ಪ್ ಮಾಡ್ತೀರಾ ಅಂದರೂ ಸರ್ಟನ್ಲಿ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು. ಸರ್ ಸ್ಪೆಷಲ್ ಏನಾದರೂ ಗ್ರೂಪ್ಗಳು, ಪೇಯ್ಡ್ ಗ್ರೂಪ್ಗಳು, ನೋ ಪೇಯ್ಡ್ ಗ್ರೂಪ್ಸ್, ನಥಿಂಗ್. ಯಾವ ಪೇಯ್ಡ್ ಗ್ರೂಪ್ಗಳನ್ನೂ ಕೂಡ ಮಾಡೋದಿಲ್ಲ. ರಾಮನ್ ಟ್ಯುಟೋರಿಯಲ್ಸ್ ಮೇಲೆ ಯು ವಿಲ್ ಗೆಟ್ ಆಲ್ ದ ಥಿಂಗ್ಸ್ ಇನ್ ಫ್ರೀ, ಫಾರ್ ಫ್ರೀ. ವಾಟ್ ಐ ಹ್ಯಾವ್ ಟು ಸೇ, ಫಾರ್ ಫ್ರೀ ಯು ವಿಲ್ ಗೆಟ್ ಆಲ್ ದೋಸ್ ಥಿಂಗ್ಸ್. ಆದರೆ ಒನ್ ಥಿಂಗ್, ನೀವು ಕೊನೆಯವರೆಗೂ ವೀಡಿಯೋ ನೋಡಬೇಕು. ನಡುವೆ ಸ್ಕಿಪ್ ಆಗಿ ಹೋಗ್ತಾ ಇದ್ದೀರಾ ಅಂದರೆ ಐ ವಿಲ್ ಸ್ಟಾಪ್ ವರ್ಕಿಂಗ್ ಆನ್ ಇಂಗ್ಲೀಷ್ ಟೀಚರ್ಸ್ ಮೇಲೆ ವರ್ಕ್ ಮಾಡ್ತೀನಿ. ನಾವು ವಿಡಿಯೋ 15 ಮಿನಿಟ್ಸ್ 30 ಮಿನಿಟ್ಸ್ ಇದೆ ಅಂದರೆ ಯು ಹ್ಯಾವ್ ಟು ವಾಚ್ ಟಿಲ್ ದ ಎಂಡ್. ಸ್ಪೆಷಲಿ ಯಾಕಂದರೆ ಐ ಆಮ್ ಗೋಯಿಂಗ್ ಟು ಮೇಕ್ ಯು ಫಾರ್ 3000 to 4000 ಟೀಚರ್ಸ್ ಮಾತ್ರ ಲಭ್ಯ ಇದ್ದಾರೆ. ನಾನು ಅವ್ರಿಗೋಸ್ಕರ ನೂರಾರು ವೀಡಿಯೋಗಳು ತರ್ತೀನಿ. ನೀವು ನಡುವೆನೇ 2-3 ಮಿನಿಟ್ಸ್ ನೋಡಿ ಸ್ಕಿಪ್ ಆಗ್ತಾಯಿದ್ದೀರಿ ಅಂತ ನನಗೆ ಟೆಂಡೆನ್ಸಿ ಗೊತ್ತಾಯ್ತು ಅಂದರೆ ಐ ವಿಲ್ ಸ್ಟಾಪ್ ವರ್ಕಿಂಗ್ ಹಿಯರ್. ನಾನು ಇದ್ರ ಮೇಲೆ ವರ್ಕ್ ಮಾಡಿ ಸ್ಟಾಪ್ ಮಾಡ್ತೀನಿ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್, ವಾಚ್ ಟಿಲ್ ದ ಎಂಡ್, ಕೊನೆವರೆಗೂ ವೀಡಿಯೋನ ನೋಡಿ. ಹಾಗೆಯೇ ಪ್ಯಾರಾಗ್ರಾಫ್ ರೈಟಿಂಗಲ್ಲಿ ರೈಟಿಂಗ್ ಪರ್ಸನಲ್ ಲೆಟರ್, ಅಫಿಷಿಯಲ್ ಲೆಟರ್ಸ್, ಹಾಗೆ ರೈಟಿಂಗ್ ಎ ನೋಟಿಸ್, ಪ್ಲಾಕಾರ್ಡ್, ಇಮೇಲ್, ಮೇಕಿಂಗ್ ಅ ಡೈರಿ ಎಂಟ್ರಿ, ಇದೆಲ್ಲ ಇರುತ್ತೆ ನೋಡಿ. ಒಂದು ಡೈರಿ ಎಂಟ್ರಿ ಕೊಡ್ತಾರೆ. ಆ ಡೈರಿ ಎಂಟ್ರಿನ ಇಟ್ಕೊಂಡು ನೀವು ಹ್ಯಾವ್ ಟು ಟೆಲ್ ಅ ಸ್ಟೋರಿ. ಅಥವಾ ಒಂದು ಪ್ಲಾಕಾರ್ಡ್ ಕೊಡ್ತಾರೆ, ಪ್ಲಾಕಾರ್ಡ್ಸ್ಗಳ ಮೇಲೆ ವರ್ಕ್ ಮಾಡಬೇಕು. ಸ್ಲೋಗನ್ಸ್ ಎಲ್ಲ ಬರೀಬೇಕು. ಪರ್ಸನಲ್ ಲೆಟರ್ ಮತ್ತು ಅಫಿಷಿಯಲ್ ಲೆಟರ್ ಬರೀದಕ್ಕೆ ಕೂಡ ಕೇಳ್ತಾರೆ, 10 ಮಾರ್ಕ್ಸ್ ಇರುತ್ತೆ. ರೈಟಿಂಗ್ ನೋಟಿಸಿಗೆ ಒಂದು 5 ಮಾರ್ಕ್ಸ್ ಇರುತ್ತೆ, 15 ಆಯಿತು. ಇಮೇಲ್ ಅಥವಾ ಡೈರಿ ಎಂಟ್ರಿ ಕೇಳ್ತಾರೆ, ಅಲ್ಲಿ 20 ಮಾರ್ಕ್ಸ್ ಇಲ್ಲೇ ಬರಲಿದೆ ನಿಮಗೆ. ಹಾಗೆ ಒಂದು ನ್ಯೂಸ್ ಪೇಪರ್ ಎಡಿಟ್ರಿಗೆ ಕೂಡ ಪೇಪರ್ ಬರೆಯೋಕ್ಕೆ ಕೂಡ ಹೇಳ್ತಾರೆ. ಹಾಗೆಯೇ ರೈಟಿಂಗ್ ಅ ಡೈಲಾಗ್ ರೈಟಿಂಗ್ ನಾನು ಈಗ ಹೇಳಿದ್ದೀನಿ ನೋಡಿ. ಈ ಟಾಪಿಕ್ಗಳ ಮೇಲೆ ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್, ಆಸ್ಕಿಂಗ್ ಫಾರ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್, ಇವುಗಳ ಮೇಲೆ ಡೈಲಾಗನ್ನು ಬರೆಯೋದಕ್ಕೆ ರೆಡಿ ಇರಬೇಕು. ಹಾಗಾದರೆ ಪ್ಯಾಟ್ರನ್ ಇದೆ ಅಂತಂದರೆ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯು ವಿಲ್ ಗೆಟ್ 50 ಬರುತ್ತೆ. ಔಟ್ ಆಫ್ 50 ಯು ಹ್ಯಾವ್ ಟು ಸ್ಕೋರ್ 40+ ಮಾಡಬೇಕು ಸ್ನೇಹಿತರೆ. ಇದೇ ನಿಮಗೆ ಸ್ಕೋರಿಂಗ್ ಏರಿಯಾ. ಯಾಕಂದರೆ ಡಿಸ್ಕ್ರಿಪ್ಟಿವ್ ಆನ್ಸರಲ್ಲಿ ನಿಮಗೆ ಮಾರ್ಕ್ಸ್ ಕಡಿಮೆ ಬರೋದಿರುತ್ತೆ. ಅಟ್ಲೀಸ್ಟ್ ನೀವು ಎಲಿಜಿಬಲ್ ಆಗೋದಕ್ಕೆ 75 ಮಾರ್ಕ್ಸನ್ನು ತೊಗೊಳ್ಳೇಬೇಕು. ಲಾಸ್ಟ್ ಟೈಮ್ ಸಾಕಷ್ಟು ಜನ 75 ಆಗಿಲ್ಲ ಅಥವಾ 74, 73 ಆಗಿ ಎಲಿಜಿಬಲ್ ಆಗಿಲ್ಲ, ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಸ್ನೇಹಿತರೆ. ಫಸ್ಟ್ ಪೇಪರಲ್ಲಿ ಹೌ ಮೆನಿ ಮಾರ್ಕ್ಸ್ ಯು ಸ್ಕೋರ್ ಇಟ್ ಡಸಂಟ್ ಮ್ಯಾಟರ್ ಅಂಟಿಲ್ ಯು ಗೆಟ್ 75 ಹಿಯರ್. ನೀವು ಇಲ್ಲಿ 75 ಮಾರ್ಕ್ಸ್ ತೊಗೊಳ್ದೇ ಇದ್ದರೆ ನಿಮಗೆ ಚಾನ್ಸ್ ಕಡಿಮೆ ಇರುತ್ತೆ. ಸೊ ನೀವು ಇದ್ರ ಮೇಲೆ 50% ನಿಮ್ಮ ಟೈಮ್ ಟೇಬಲ್ ಇದೆ ಅಂತಂದರೆ ಆ ಟೈಮ್ ಟೇಬಲ್ನ ಹೊಂದ್ಕೊಳ್ಳಿ. ಇವತ್ತಿಂದ ರೈಟಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡಿ. ಫಸ್ಟ್ ಲೆಟರ್ ರೈಟಿಂಗಿಂದ ಸ್ಟಾರ್ಟ್ ಮಾಡಿ. ಐ ಆಮ್ ಗೋಯಿಂಗ್ ಟು ಟೀಚ್ ಯು ಆಲ್ ದೋಸ್ ಥಿಂಗ್ಸ್. ನಾನು ಪ್ರತಿದಿನ ಒಂದೊಂದು ವಿಡಿಯೋನ ದಾವಣಗೆರೆ ಟ್ಯುಟೋರಿಯಲ್ಸ್ ಮೇಲೆ ತರ್ತಾ ಹೋಗ್ತೇನೆ, ರೈಟ್. ಹಾಗೆಯೇ ಶಾರ್ಟ್ ಆ್ಯಂಡ್ ಲಾಂಗ್ ಆನ್ಸರ್ಸ್, 2 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ. ಯು ವಿಲ್ ಗೆಟ್ 2 hours ಆಫ್ ಟೈಮ್. ಹಾಗಾದರೆ ಇಷ್ಟೆಲ್ಲ ಸಿಲೆಬಸ್ ಇದೆ. ಸರ್ ಲಾಸ್ಟ್ ಟೈಮ್ ಮಾಡಿರೋ ವೀಡಿಯೋಗಳನ್ನು ಹೇಗೆ ನಾವು ನೋಡಬೇಕು, ನಮಗೆ ಅವುಗಳು ಲಿಂಕ್ ಸಿಗ್ತಾ ಇಲ್ಲ ಅಂತ ಭಾಳಷ್ಟು ಜನದು ಸಮಸ್ಯೆ. ಅಂದರೆ ನಮಗೆ ಆ ವಿಡಿಯೋಗಳು ಸಿಗ್ತಾ ಇಲ್ಲ, ಹಾಗಾದರೆ ಆ ವಿಡಿಯೋಗಳನ್ನು ಹೇಗೆ ಪಡಿಬೇಕು ಅನ್ನೋಂಥ ಸಮಸ್ಯೆ. ಈಗ ನೋಡಿ ನಾನು ತೋರಿಸ್ಕೊಡ್ತೇನೆ. ಯೂಟ್ಯೂಬ್ಗೆ ಹೋಗಿ ದಾವಣಗೆರೆ ಟ್ಯುಟೋರಿಯಲ್ಸ್ ಅಂತ ನೀವು ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಚಾನಲ್ ಲಿಂಕ್ ಬರುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೀವೇನು ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹೇಗೆ ಸಬ್ಸ್ಕ್ರೈಬ್ ಅಂತಂದರೆ ಇಲ್ಲಿ ನೋಡಿ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದಾಗ ಆ ನಂತರ ಒಂದು ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಯು ಗೋ ಟು ಪ್ಲೇ ಲಿಸ್ಟಿಗೆ ಹೋಗಿ ನೋಡಿ, CET ಇಂಗ್ಲೀಷ್ ಫಾರ್ 6 to 8 ಟೀಚರ್ಸಿಗೆ 44 ವೀಡಿಯೋಸ್ ಆಗಲೇ ಪೋಸ್ಟ್ ಮಾಡಲಾಗಿದೆ ನಮ್ಮ ಚಾನಲ್ ಮೇಲೆ. ಸ್ಪಾಟಿಂಗ್ ಎರರ್ ಇದೆ, ಡೈರೆಕ್ಟ್ ಇಂಡೈರೆಕ್ಟ್ ಇದೆ, ಕ್ವಶನ್ ಟ್ಯಾಗ್ಸ್ ಇದೆ, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇದೆ. ಸರ್ ಈ ವಿಡಿಯೋಗಳಲ್ದಂಗೆ ಪ್ಲಾಕಾರ್ಡ್ ಇದೆ, ಡೈರಿ ಎಂಟ್ರಿ, ಹಾಗೆ ಕಂಪೋಸಿಂಗ್ ಇಮೇಲ್ ಫಾರ್ 6 to 8 ಟೀಚರ್ಸ್, ಡೈಲಾಗ್ ರೈಟಿಂಗ್, ಇದೆಲ್ಲ ಕಾನ್ಸೆಪ್ಟು ಕೂಡ ಇದೆ. ನೋಟಿಸ್ ರೈಟಿಂಗ್, ಹಾಗೆ ಲೆಟರ್ ಟು ಎಡಿಟರ್, ಪ್ಯಾರಾಗ್ರಾಫ್ ರೈಟಿಂಗ್. ಲಾಸ್ಟ್ ಟೈಮ್ ಐ ಹ್ಯಾವ್ ಟಾಟ್ ಆಲ್ ದೋಸ್ ಥಿಂಗ್ಸ್ ಫಾರ್, ನಾನು ಇಂಗ್ಲೀಷ್ ಟು ಇಂಗ್ಲೀಷ್ ಹೇಳಿದ್ದೀನಿ. ಹಾಗಾಗಿ ಸ್ವಲ್ಪ ಜನಗಳೇ ಅದು ಸ್ವಲ್ಪ ಕಾಂಪ್ಲಿಕೇಶನ್ ಇರ್ಬೋದು. ಇರಲಿ ನೋಡೋಣ. ನೋಡಿ, ಕಂಪೇರಿಂಗ್, ಹೀಗೆ ಗಿವಿಂಗ್ ಒಪಿನಿಯನ್ಸ್, ಅಗ್ರಿಂಗ್ ಆ್ಯಂಡ್ ಡಿಸ್ಅಗ್ರಿಂಗ್, ಇದೆಲ್ಲ ಕಾನ್ಸೆಪ್ಟ್ ತುಂಬಾ ಕಾನ್ಸೆಪ್ಟ್ ಮೇಲೆ ಲಾಸ್ಟ್ ಟೈಮ್ ನಾನು ವರ್ಕ್ ಮಾಡಿದ್ದೇನೆ. ಸೊ ಬಿ ದೇರ್. ಹಾಗಾದರೆ ಕೀ ಆನ್ಸರ್ಸ್ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ಸ್ ಕೂಡ ಇದೆ ನೋಡಿ, ಎಲ್ಲ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ. ಆದರೆ ಒಂದು ಬೇಸರಿಕೆ ಅಂತಂದರೆ ಭಾಳಷ್ಟು ಜನ ಯಾರು ಅಪಾಯಿಂಟ್ಮೆಂಟ್ ಆದರೂ ಅವರು ಕೆಲವರು ಕಾಲ್ ಮಾಡಿ ಹೇಳಿದರು. ಇನ್ನು ಉಳಿದವರೆಲ್ಲ ಎಲ್ಲಿ ಸರಿಗೆ ಏನಾದರೂ ಕೊಡೋಕ್ಕಾಗುತ್ತೆ ಅಂಥೇಳಿ ಅವರು ಮತ್ತು ಕೂಡ ಕಾಲ್ ಕೂಡ ಮಾಡಿಲ್ಲ.
ಯಾಕೋ ಏನೋ ಹಿಂಗೆ ಇರುತ್ತೆ, ನಮ್ಮ ಇಂಗ್ಲೀಷ್ ಟೀಚರ್ಸ್ ಹಿಂಗೆ ಇರುತ್ತೆ, ಏನು ಹೇಳೋಕ್ಕೆ ಬರೋಲ್ಲ. ನೋಡಿ, ಇಷ್ಟೆಲ್ಲ ವೀಡಿಯೋಸ್ಗಳನ್ನು ತಾವು ಲಾಸ್ಟ್ ಟೈಮ್ ನಾನು ನೀಡಿದ್ದೇನೆ. ತಾವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯು ವಿಲ್ ಮಿಸ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಅವರ್ ಚಾನಲ್. ನಮ್ಮ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋ ಕೂಡ ನೋಡಿ, ಒಂದು ಲೈಕನ್ನು ಮಾಡ್ತಾ ಹೋಗಿ ಸ್ನೇಹಿತರೆ. ಲೈಕ್ ಮಾಡಿದಷ್ಟು ಪ್ರೋತ್ಸಾಹ ಸಿಗುತ್ತೆ. ರಾಂಗ್ ಕಾಮೆಂಟ್ ಹಾಕೋರನ್ನ ನಮ್ಮ ಚಾನಲಿಂದ ರಿಮೂವ್ ಮಾಡ್ತೀವಿ ನಾವು. ಯು ಕೆನಾಟ್ ಸಿ ದ ವಿಡಿಯೋಸ್ ಆಲ್ ಅಗೇನ್. ಮತ್ತೊಮ್ಮೆ ಅದನ್ನು ಮಾಡೋದಕ್ಕಾಗಲ್ಲ. ಬಿಫೋರ್ ಕಾಮೆಂಟಿಂಗ್ ಪ್ಲೀಸ್ ಟೇಕ್ ಕೇರ್. ನಾವು ನಮ್ಮ ಚಾನಲ್ ವೀಡಿಯೋಗಳು ಕೂಡ ಅವರಿಗೆ ಲಭ್ಯ ಆಗಲಾರ್ದಂಗೆ ಸಾಧ್ಯ ಆಗುತ್ತೆ. ಸೊ ಏನು ಮಾಡಬೇಕು ಅಂತಂದರೆ ಬಿ ನೈಸ್, ಬಿ ರೆಸ್ಪೆಕ್ಟಿವ್ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಹೇಳಿರೋ ಮಾಹಿತಿ ಅನುಕೂಲ ಆಗ್ಬೋದು, ಅಥವಾ ಈ ವಿಡಿಯೋಗಳ ಲಿಂಕನ್ನು ಕೊಟ್ಟಿದ್ದೇನೆ, ಹಾಗೆ PDF ಲಿಂಕನ್ನು ಕೂಡ ಎಲ್ಲಿ ಕೊಟ್ಟಿದ್ದೇನೆ ಅಂತ ನಿಮಗೆ ಕೆಲವರಿಗೆ ಡೌಟ್ ಬರ್ಬೋದು. ಸರ್ ನೀವು ಎಲ್ಲಿ ಕೊಟ್ಟಿದ್ದೀರಿ ಅಂತಂದರೆ, ಯಾವುದೇ ಟೈಟಲಲ್ಲಿ ನೋಡಿ, ಯಾವುದೇ ವಿಡಿಯೋ ಟೈಟಲ್ ಇರುತ್ತಲ್ಲ, ಈ ವಿಡಿಯೋ ಟೈಟಲ್ದು ಒಂದು ಏನಿರುತ್ತೆ ಅಂತಂದರೆ, ಈ ಯಾವುದಿರುತ್ತೆ ಅಂತಂದರೆ ಈ ಟೈಟಲ್ ಇರುತ್ತಲ್ಲ, ಈ ಟೈಟಲಲ್ಲಿ ನಾನು ಏನು ಮಾಡಿದ್ದೀನಿ, ಈ ಟೈಟಲ್ ಬಾಕ್ಸಲ್ಲಿ ಇಲ್ಲಿ ನೀಡಿದ್ದೀನಿ ನೋಡಿ, ಇಲ್ಲಿ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಹೆಲ್ಪ್ ಅಂತ ಇಲ್ಲಿ ಇದರ PDF ನೀಡಿದ್ದೇನೆ. ಹಾಗೆಯೇ ಕಾಮೆಂಟ್ ಬಾಕ್ಸಲ್ಲೂ ನಾನು PDF ನೀಡ್ತೇನೆ ನೋಡಿ, ಇಲ್ಲಿ ಕಾಮೆಂಟ್ ಬಾಕ್ಸಲ್ಲೂ ಕೂಡ ನಾನು PDF ನೀಡಿರ್ತೇನೆ. ಸೊ ಏನು ಮಾಡಿ, ಅವುಗಳು ಯುಟಿಲೈಸ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ. ನಿಮಗೆ ಗ್ರೂಪ್ಗಳು ಜಾಯ್ನ್ ಆಗಬೇಕಾದ್ರೆ 8217670405 ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಹ್ಯಾವ್ ಇಫ್ ಯು ಹ್ಯಾವ್ ಡೌಟ್ಸ್, ಪ್ಲೀಸ್ ಕಾಮೆಂಟ್ ಆನ್ ದಿಸ್ ವಿಡಿಯೋ. ಐ ಆಮ್ ಗೋಯಿಂಗ್ ಟು ರೆಸ್ಪಾಂಡ್. ನಾನು ನಂತರ ಟುಮಾರೋ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಇಂಗ್ಲೀಷ್ ಪೋಸ್ಟ್ಗಳಿದೆ, ತಾವು ಯಾವುದಕ್ಕೆ ಅಪ್ಲೈ ಮಾಡಿದ್ರೆ ಬೆಸ್ಟ್ ಆಗುತ್ತೆ ಅಂತ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಟುಮಾರೋ. ನಾಳೆ ಅದನ್ನು ವಿಡಿಯೋನ ತರ್ತೇನೆ, ಅರ್ಲಿ ಮಾರ್ನಿಂಗ್ ತರ್ತೇನೆ. ಸೊ ಟಿಲ್ ದೆನ್, ಬಾಯ್, ಥ್ಯಾಂಕ್ ಯು.